ಏ ದೋಸ್ತ, ಏನು ಮಾಡಕತ್ತೀವೋ? ಎಷ್ಟು ಬ್ಯುಸಿ ಆಗಿದೆಯಲ್ಲ. ಏನಂತ ಹೇಳಿ ನಮಗೂ ಹೇಳಲ್ಲ. ನಾವು ಒಂದು ಸ್ವಲ್ಪ ತಿಳ್ಕೊತೀವಿ. ನಾವು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡತ್ತೇವೆ. ಅದ ದೋಸ್ತ, ಏನಪ್ಪ ಅಂತಂದ್ರೆ ಮಾರ್ಕೆಟ್ ನೋಡತ್ತಿದ್ದೆ ಏನೇನು ಅಪ್ಡೇಟ್ಸ್ ಅಂತ ಹೇಳಿ. ಅದ್ರಾಗ ಈಗ ಸದ್ಯಕ್ಕೆ ನನಗೆ ಗೊತ್ತಾದದ್ದೇನಪ್ಪ ಅಂತಂದ್ರೆ, ಸದ್ಯದಾಗ ಅಮೇರಿಕಾ ಮಾರ್ಕೆಟು ಒಂದು ಸ್ವಲ್ಪ 5 to 10% ಕ್ರ್ಯಾಶ್ ಆಗೋ ಚಾನ್ಸಸ್ ಐತಿ. ಅದು ಹೆಂಗಂತೇಳಿ ಅಲ್ಲಿ ಒಂದು ಹೆಸರಾಂತ ಕಂಪ್ನಿಗಳು ಮಾತಾಡತ್ತದಾವು. ಅದು ಹೆಂಗೆ ನಮಗೂ ಬೆನಿಫಿಟ್ ಆಕೈತೆ ಅಂತೇಳಿ ನೆಕ್ಸ್ಟ್ ಮುಂದೆ ನೋಡೋಣ. ಈ ವಿಡಿಯೋ ಯಾರು ನೋಡತ್ತದಾರಲ್ಲ ಅವರು ತಪ್ಪದ ಸ್ಕಿಪ್ ಮಾಡಲ್ದೆ ಕಂಟಿನ್ಯೂಸ್ ಆಗಿ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಮಾಹಿತಿ ಈ ವಿಡಿಯೋದಾಗ ಹೇಳೋದೀನಿ. ಬರ್ರಿ, ನಿಮಗೆ ಚಾರ್ಟ್ ಮುಖಾಂತರ ತೋರಿಸ್ತಾನೆ ನಾನು. ಬರ್ರಿ. ಇಲ್ಲಿ ಏನು ಮಾಡತ್ತಿರಲ್ಲ, ಇದು ನಮ್ಮ ಇಂಡಿಯಾದ Nifty 50 ಚಾರ್ಟ್ ಐತಿ. ಈ ನಮ್ಮ ಇಂಡೆಕ್ಸ್ದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಕೈತಿ. ಅದಕ್ಕೆ ಏನು ವ್ಯತ್ಯಾಸ ಐತಿ ಇಂಡಿಕೇಟರ್ದಾಗ ಮತ್ತು ಅನಾಲಿಸಿಸ್ದಾಗ ಏನು ವ್ಯತ್ಯಾಸ ಐತಿ ಅಂತ ಹೇಳಿ ನಿಮಗೆ ಸರಿಯಾಗಿ ಡಿಫ್ರೆನ್ಸಸ್ ಗೊತ್ತಾಗಲಿ ಅಂತೇಳಿ ನಾನು ನಮ್ಮ ಚಾರ್ಟನ್ನು ಓಪನ್ ಮಾಡಿ. ಮೊದಲು ಏನಪ್ಪ ಅಂತಂದ್ರೆ, ಇದು ರೆಡ್ ಲೈನ್ ಏನೈತಲ್ಲ ಅದು 50 ಡೇಸ್ದು ಅಂದರೆ ಶಾರ್ಟ್ ಟರ್ಮ್ ಮೂವಿಂಗ್ ಅವರೇಜ್ ಇ ಎಮ್ ಐ ಲೈನ್ ಅದು. ಆನಂತರ ಇದೇನೈತಲ್ಲ ಶಾರ್ಟ್ ಟರ್ಮ್ದಾಗ ಶಾರ್ಟ್ ಟರ್ಮ್, ಇದು 20 ಡೇಸ್ದು ಮೂವಿಂಗ್ ಇ.ಎಮ್.ಐ ಲೈನ್. ಇದನ್ನು ನೋಡಿದ್ರೆ ನಾವು ನಮ್ಮದು ಏನು ಈಗ ಸದ್ಯಕ್ಕೆ ಏನೈತಿ, ಇಲ್ಲಿ ನೋಡ್ರಿ ನೀವು ಕೆಳಗಡೆ ಐತಿ, ಇಲ್ಲಿ ಕೆಳಗಡೆ ಐತಿ, ಈ ಕೆಳಗಡೆ ಐತಿ, ಇವೆರಡು ಲೈನ್ ಅಂದ್ರೆ ಕೆಳಗಡೆ ಐತಲ್ಲ, ಇಲ್ಲಿ ಕ್ಯಾಂಡಲ್ಗಳು ಏನು ಬಂದಾವಲ್ಲ ಇವು ಏನು ತೋರಿಸ್ತಾವು, ಬಿಯರಿಶ್ ಸೆಂಟಿಮೆಂಟ್ ಇತ್ತು ಅಂತೇಳಿ ತೋರಿಸ್ತಾವೆ. ಇದು ಡೇದ ಅನಾಲಿಸಿಸ್ ಮತ್ತು ಒಂದೊಂದು ಕ್ಯಾಂಡಲ್ಗಳು ಒಂದೊಂದು ಡೇ ಇದು ಮಾಡ್ತಾವೆ, ತೋರಿಸ್ತಾವೆ. ಹಾಗಾಗಿ ಇಲ್ಲಿಂದ ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ಲಿ ಎಷ್ಟ ಜುಲೈ 25ರಿಂದ ನೋಡ್ರಿ ಆಗಸ್ಟ್ ತನಕ ಹಿಂಗೆ ಕರೆಕ್ಷನ್ ಆಗೋತ ಬಂದೈತಿ. ಇದ್ರಾಗ ಇಲ್ಲಿ ಆಯಿತು ಮತ್ತು ಇಲ್ಲಿ ಆಗಸ್ಟ್ದಾಗ ಇಲ್ಲಿ ಈ ಕ್ಯಾಂಡಲ್ದಿಂದ ಕನ್ಸಿಡರ್ ಮಾಡೋಣ. ಆಗಸ್ಟ್ 26ರಿಂದ ಇಲ್ಲಿವರೆಗೂ ಈ ಕ್ಯಾಂಡಲ್ ತನಕ ಸೆಪ್ಟೆಂಬರ್ 1 ತನಕ, ಇಲ್ಲಿ 25 ಸೆಪ್ಟೆಂಬರ್ದಿಂದ 1 ಅಕ್ಟೋಬರ್ ತನಕ ಫುಲ್ ಒಂದೊಂದು ವೀಕ್ ಎಲ್ಲನೂ ಇದಾಗ್ಯಾವಲ್ಲ, ಫುಲ್ ಬೇರಿಯೇಷನ್ ಅಂತೇಳಿ. ಇಷ್ಟ್ರಾಗ ಎಷ್ಟೋ ಕರೆಕ್ಷನ್ ಆಗಿರ್ತೈತಿಲ್ಲ, ಎಲ್ಲಿಂದ ಎಲ್ಲಿ ತನಕ ಇಲ್ಲಿಗೆ ಎಷ್ಟ ಪ್ರೈಸ್ ಮಟ್ಟ 24,956. ಅಲ್ಲಿಂದ ಇಲ್ಲಿ ತನಕ ಹಿಡ್ಕೊಂಡಾಗ 24,395, 400 ಹಿಡ್ಕೊರಿ. ಅಲ್ಲಿಗೆ ಎಷ್ಟು 500 ಪಾಯಿಂಟ್ ಲಾಸ್ ಆಯಿತು. ಹಿಂಗೆ ಒಂದೊಂದು ವೀಕ್ದಾಗ ಸಣ್ಣ ಸಣ್ಣ ಕರೆಕ್ಷನ್ ಆದ್ರೂ ಭಾಳ ವ್ಯತ್ಯಾಸ ಆಗಿರ್ತೈತಿ. ಅದಕ್ಕೇನೈತಿ ಇನ್ನು ನೆಕ್ಸ್ಟ್ ನಾವು ಅಮೇರಿಕಾದಲ್ಲ, ನಮ್ಗೆ ಏನು ಇಂಪಾರ್ಟೆಂಟ್ ಈಗ ಸದ್ಯಕ್ಕೆ ಬೇಕಾಗಿದ್ದ ಏನಪ್ಪ ಅಂತಂದ್ರೆ ಅಮೇರಿಕಾದ ಬೇಕು. ಹಾಗಾಗಿ ಬರೀ ಅದನ್ನ ನೋಡೋಣ. ಮೊದಲು S&P 500 ನೋಡೋಣ. ಅಮೇರಿಕಾದ S&P 500 ನೋಡ್ರಿ. ಅಮೇರಿಕಾದ ನೋಡ್ಕೊಂಡ್ರೆ ನೆಟ್ವರ್ಕ್ಸ್ಗೆ ಸರಿಯಾಗಿ ಬರತ್ತು. S&P 500 ಇಂಡೆಕ್ಸ್ ಇಲ್ಲಿ ಐತಲ್ಲ, ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಇಲ್ಲಿ ಏನಾಗೈತಿ ಅಲ್ಲ, ಫುಲ್ ನೋಡ್ರ, ಫುಲ್ ಇಲ್ಲಿ ಹೆಂಗ ರ್ಯಾಲಿ ಸ್ಟಾರ್ಟ್ ಆಗೈತಿ ಇಲ್ಲಿವರೆಗೂ. ಹಿಂಗೆ ಈ ವೇಟೇಜ್ಗೆ ತಕ್ಕಂಗೆ ಇಲ್ಲಿ ತನಕನೂ ನೋಡಿದ್ರೆ, ಇಲ್ಲಿಗೆಲ್ಲ ಇಲ್ಲಿ ತನಕನೂ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 13% ಇಯರ್ ಆನ್ ಇಯರ್ ಈ ವರ್ಷದ ರಿಟರ್ನ್ ಅಂತೇಳಿ ಅನ್ಬೋದು. ಇದು ವೇಟೇಜ್ಗೆ ತಕ್ಕೊಂಡು ನೋಡ್ರೆ, ಇದು ಏನು S&P 500 ಏನೈತಿ ಇಂಡೆಕ್ಸ್, ಇದು ಅಮೇರಿಕಾದ ಲಾರ್ಜ್ ಕ್ಯಾಪ್ದು ಒಂಥರ ಬಂಡಲ್ ಇದೆ. ಇದು 500 ಕಂಪ್ನಿಗಳದು, ದೊಡ್ಡ ದೊಡ್ಡ ಕಂಪ್ನಿಗಳು ಅದ್ರಾಗ. ಅಮೆಝಾನ್, ಆನಂತರ ಮೆಟಾ, ಎನ್ವಿಡಿಯಾ, ಹಿಂಗೆ ಭಾಳ ದೊಡ್ಡ ದೊಡ್ಡ ಅದಾವೆ. ಈಗ ಸದ್ಯಕ್ಕೆ ನಮ್ಗೆ ಇಂಡಿಕೇಟರ್ ನೋಡ್ಬೋದು. ನಾವು ಇಂಡಿಕೇಟರ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೇಕಲ್ಲ ಚಾರ್ಟ್ನ, ಮಾಡಬೇಕಾದ್ರೆ ಇಲ್ಲಿ ಗೊತ್ತಾಕೈತಿ ಏನಪ್ಪ ಅಂತಂದ್ರೆ, ಕ್ಯಾಂಡಲ್ ನೋಡ್ರೆ ಇಲ್ಲಿಗೆ ಬಂದಿತ್ತು, ಇಲ್ಲೂ ಕೆಳಗಡೆ ಬಂದಿತ್ತ, ಹೌದಾ. ಇದು ಮೈನರ್ ಅಂದ್ರೆ ಅಷ್ಟು ಕನ್ಸಿಡರ್ ಆಗಲ್ಲ. ಯಾವಾಗ ಕನ್ಸಿಡರ್ ಆಗುತ್ತಾ, 1 ದಿವಸಕ್ಕೆ 2 ದಿವಸಕ್ಕೆ ಅಷ್ಟೇ ಕನ್ಸಿಡರ್ ಆಗೈತೆ. ಈಗ ಇಲ್ಲಿ ನಾವು ವಾರದ ಮತ್ತು ವೀಕ್ದ ನೋಡಿದ್ರೆ, ಒಂದು 15 ದಿವಸದ, ಒಂದು ವಾರದ ನೋಡಿದ್ರೆ, ಇಲ್ಲ ಒಂದು ತಿಂಗಳು ಮತ್ತು ಒಂದು ತಿಂಗಳವರೆಗೂ ನೋಡಿದ್ರೆ ಏನಾಕೈತಿ, ಇಲ್ಲಿ ಸದ್ಯಕ್ಕೆ ಶಾರ್ಟ್ ಟರ್ಮ್ ಅಲ್ಲ 50 ಡೇಸ್ದು ಮೂವಿಂಗ್ ಅವರೇಜ್ ಇದು ಇಲ್ಲಿ ಬಂದೈತೆ. ಕರೆಕ್ಷನ್ ಹಾಕೋತ ಬಂದೈತಿ ಇಲ್ಲಿಂದ ಕರೆಕ್ಷನ್ ಹಾಕೋತ ಬಂದಾಗ ಇಲ್ಲಿಗೆ ಗ್ರೀನ್ ಕ್ಯಾಂಡಲ್ ಆಗಿತ್ತಂದ್ರೆ ಪರ್ಫೆಕ್ಟ್ ಸಪೋರ್ಟ್ ಸಿಕ್ಕಂಗೆ ಆಗಿಬಿಡ್ತಿತ್ತು. ಅದ್ರ ಬದಲಿಗೆ ಏನಾಗೈತಿ, ಈ ರೆಡ್ ಕ್ಯಾಂಡಲ್ ನಂತರ ಇಲ್ಲೊಂದು ಕ್ಯಾಂಡಲ್ ಫಾರ್ಮ್ ಆಗೈತಿ.
ಮತ್ತು ಇದು ಏನು ತೋರಿಸುತ್ತೆ ಅಂತಂದ್ರೆ ಇದು ಟ್ರೆಂಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಅದಕ್ಕೆ ಅಲ್ಲಿ ಅವ್ರನ್ನ ಏನು ಅನ್ನತ್ತದರು ಒಂದು 5 ರಿಂದ 10% ಕರೆಕ್ಷನ್ ಆಗ್ಬೋದಪ್ಪ ಬರೋ ದಿನದಾಗ. ಅಂದ್ರೆ ಇಲ್ಲಿ ಏನು ತೋರ್ಸತ್ತಪ್ಪ ಅಂತಂದ್ರೆ ಇಂಟರ್ನಲ್ ಏನು ಎಕಾನಮಿ ಐತಲ್ಲ ಅದು ವೀಕ್ನೆಸ್ ಅನ್ನು ತೋರಿಸ್ತೈತಿ. ಮತ್ತು ಅಲ್ಲಿ ಕನ್ಸ್ಯೂಮರ್ದು ಏನು ಪಾರ್ಟಿಸಿಪೇಷನ್ ಐತಲ್ಲ ಎಕಾನಮಿದಾಗ ಅದು ವೀಕ್ ಅಂತ ಹೇಳಿ ತೋರಿಸ್ತೈತಿ. ಮತ್ತು ಹಿಂಗೆ ಅಲ್ಲಿ ಈಗ ಸದ್ಯಕ್ಕೆ ಎಲ್ಲರಿಗೂ ಕೂಡ ಟೆರಿಫ್ ಹಾಕಿರ ಏನು ಮಾಡ್ತಾರೆ ಅವ್ರ ಎಲ್ಲರಿಗೂ ಟೆರಿಫ್ ಹಾಕಿರ ಯಾರು ಇವ್ರ ಕೂಡ ಟ್ರೇಡ್ ಮಾಡ್ತಾರೋ ಅವರಲ್ಲಿ ಸಿಕ್ಕಾಪಟ್ಟೆ ಡಾಲರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತಿ. ಮತ್ತು ಇವ್ರಿಗೆ ಚೀಪ್ ಗೂಡ್ಸು ಕೊಡೋರು ಯಾರು? ಹೌದಲ್ಲ? ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಮ್ಮ ಜೊತೆ ಇಂಡಿಯಾದವ್ರ ಜೊತೆ ಟ್ರೇಡ್ ಡೀಲ್ ಮಾಡ್ಕೊತಾರೆ ಅಂದು ಇಂದು ಅಂತ ಹೇಳಿ ಹೇಳ್ಕೋತ ನಾನು ಸರಿಯಾಗಿ ಟ್ರೇಡ್ ಡೀಲ್ ಮುಗಿಸ್ತೀನಿ ಅಂತ ಹೇಳಿ ಹೇಳ್ತಾನು. ಆದರೂ ಹಂಗೆ ಮುಂದೆ ಹಾಕೋತ ಹೋಗ್ತಾನು. ಇಲ್ಲಿ ಅಂತೈತಿ ಇಲ್ಲೂ ಒಂಥರ ಫುಲ್ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬೋದು ನಿಮ್ಗೆ. ಇದೇನಪ್ಪ ಅಂತಂದ್ರೆ ಕಂಪೋಸಿಟ್ ಇಂಡೆಕ್ಸ್ ಇದು ಅಮೇರಿಕಾದ. ಇದು ಬರೀ IT ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿದ ಮತ್ತು ಗ್ರೋತ್ ಸ್ಟಾಕ್ದ ಒಂಥರ ಬಂಡಲ್ ಇದು. ನಮ್ಮದು ಹೆಂಗೆ ನಿಫ್ಟಿ 50 ಹಿಂಗೆಲ್ಲ ಬಂಡಲ್ ಅದಾವಲ್ಲ ಹಂಗೆ ಫುಲ್ ಇದು. ಇಲ್ಲಿ ಟೆಕ್ ಕಂಪ್ನಿಗಳದೆಲ್ಲನೂ ನೋಡೋದಂತಂದ್ರೆ ಅಂದರೆ ಈಗ ಹೆಂಗಾಗತ್ತೆ ಇದು ಇಲ್ಲಿ ಏನಂತಂದ್ರೆ ಬೇರೆ ಕಡೆ ಬೇರೆ ದೇಶಗಳ ಮೇಲೆ ಎಲ್ಲ ದೇಶಗಳ ಮೇಲೂ ಇವರು ಟೆರಿಫ್ ಹಾಕಿದಾರು. ಅವರು ಆ ದೇಶಗಳು ಇವ್ರ ಮೇಲೆ ಸ್ಯಾಂಕ್ಷನ್ಗಳು ಮತ್ತು ಬೇರೆ ಅವರು ಏನಂದ್ರೆ ಒಂದಷ್ಟು ರೂಲ್ಸ್ಗಳು ಹಂಗೆ ಎಲ್ಲ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಒಂದು ಸ್ವಲ್ಪ ಅಲ್ಲಿ ಸ್ಪೇಸ್ ಕಡಿಮೆ ಆಕತಿ. ಟ್ರೇಡ್ ಡೀಲ್ ಅಂತೂ ಮೊದಲು ಆಗೋದು ಸರಿಯಾಗಿ. ಹಾಗಾಗಿ ಇವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಮತ್ತು ಗ್ರೋತ್ ಸ್ಟಾಕ್ದಾಗ ಇಲ್ಲಿ ದೊಡ್ಡ ಕಂಪ್ನಿಗಳು ಅದಾವೆ. ಈ ದೊಡ್ಡ ಕಂಪ್ನಿಗಳದ ಏನು ಬಂಡಲ್ ಐತಲ್ಲ ಇದರಿಂದ ಏನು ತೋರಿಸ್ತೈತಿ ಅಂತಂದ್ರೆ ಇವ್ರದ್ದು ಸ್ಲೋ ಎಕಾನಮಿ ಐತಿ. ಅದರಿಂದ ಕರೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಹಾಗಾಗಿ ಅದನ್ನ ನಾವು ನೋಡ್ಬೋದು. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇವರಿಂದ ಯಾರು ಡೀಲ್ಗಳು ಅವನ್ನ ಏನು ಮಾಡ್ಕೋದಕ್ಕೆ ಇವ್ರು ಮುಂದೆ ಚಾನ್ಸಸ್ ಜಾಸ್ತಿ ಐತಿ ಅಲ್ಲ. ನೀವು ನೋಡತ್ರಿ ಈಗ ಎಕನಾಮಿ ಸ್ಲೋ ಆಗೈತೆ. ಆನಂತರ ಮತ್ತು ಇಲ್ಲಿ ಇನ್ವೆಸ್ಟರ್ಗಳು ಇನ್ನೇನು ಮಾಡಿಬಿಡ್ತಾರೆ ಇಲ್ಲಿಂದ ಆಲ್ಮೋಸ್ಟ್ ಸಿಗ್ನಲ್ ಸಿಕ್ಕೈತಂದ್ರೆ ಎಕ್ಸಿಟ್ ಆಗೋದು ಪ್ರಾಫಿಟ್ ಬುಕ್ ಮಾಡ್ಕೋಬೋದು ಬಂದ್ಬಿಡ್ತಾರೆ. ಇದೇನೈತಿ ಟ್ರೆಂಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇನ್ನು ನೆಕ್ಸ್ಟ್ ಏನು ಗೊತ್ತಾಗೈತಪ್ಪ ಅಂತಂದ್ರೆ ಏನು ಅಮೇರಿಕಾ ಮಾರ್ಕೆಟ್ ಏನೈತಲ್ಲ ಅದು ಓವರ್ ವ್ಯಾಲ್ಯೂಡ್ ಆಗೈತಿ. ನಮ್ಮದು ಇಲ್ಲಿವರೆಗೂ ಸ್ವಲ್ಪ ಮಾರ್ಕೆಟ್ ಅಂಡರ್ ವ್ಯಾಲ್ಯೂ ಐತಿ. ಇನ್ನು ನಾವು ಪಿಕಪ್ ತೊಗೊಳತ್ತೇವೆ. ಅವ್ರು ಆಲ್ರೆಡಿ ಏನು ಗೇನ್ ಆಗ್ಬೇಕಲ್ಲ ಅದನ್ನೆಲ್ಲ ಗೇನ್ ಆಗಿದಾರೋ. ಇನ್ನೊಂದು ಸ್ವಲ್ಪ ಅಲ್ಲಿ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಫರ್ಮ್ಗಳು ಏನು ಹೇಳ್ತಾವಲ್ಲ ಅನಾಲಿಸಿಸ್ ಮಾಡ್ತಾವಲ್ಲ ಅದ್ರ ಪ್ರಕಾರ ಅಲ್ಲಿ ಮಾರ್ಕೆಟು ಓವರ್ ವ್ಯಾಲ್ಯೂಯೇಷನ್ ಆಗೈತಿ. ಮತ್ತು ಎಷ್ಟು ರ್ಯಾಲಿ ಆಗೈತಲ್ಲ ಅದು ಒಂದು ಅಪ್ರಾಕ್ಸಿಮೇಟ್ಲಿ 13% ಆಗೈತಿ. ಆ ಒಂದು ಅವರು ಇಂಡೆಕ್ಸ್ಗೆ 13% ಅಂದ್ರೆ ಅದು ಜಾಸ್ತಿನೇ ಆಯಿತು. ಮತ್ತಿನ್ನು ಒಂದು ಸ್ವಲ್ಪ ಕರೆಕ್ಷನ್ ಆಗ್ಬೋದು ಅಂತಂದ್ರೆ ಒಂದು 5 to 10% ಆಗ್ಬೋದು. 5 to 10% ಅಂದ್ರೂ ಅದು ನೆಕ್ಸ್ಟ್ ಎಲ್ಲಿವರೆಗೂ ಅದರ ಇಂಪ್ಯಾಕ್ಟ್ ಇನ್ಫ್ಲೂಯೆನ್ಸ್ ಮಾಡ್ತೈತೆ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ದಿನದಾಗ ಕಾದು ನೋಡಬೇಕು. ಆ್ಯಕ್ಚುಲಿ ಏನಾಗ್ಬೋದು ಅಂತಂದ್ರೆ ಈಗ ಸಿಗ್ನಲ್ ಸಿಕ್ತಪ್ಪ ಅಂತಂದ್ರೆ ನಮಗೆ ಚಾರ್ಟ್ದಾಗ ಟೆಕ್ನಿಕಲಿ ಒಂದು ವರ್ಸ್ಟ್ ಸಿಗ್ನಲ್ ಸಿಗೈತೆ ಅಂದ್ರೆ ನಾವೇನು ಮಾಡ್ತೀವಿ? ಯಾರು ಮಾರ್ಕೆಟ್ದಾಗ ಇರೋಕೆ ಇಷ್ಟಪಡ್ತೇವೆ ಆ್ಯಸ್ ಎ ಇನ್ವೆಸ್ಟರ್ ಇಲ್ಲ ಟ್ರೇಡರ್ ಆಗಿ ಸಿಗ್ನಲ್ ಸಿಗೋ ತಕ್ಷಣಕ್ಕೆ ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ. ಇದು ನಾವು ಸ್ವಲ್ಪ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಎಕ್ಸಿಟ್ ಆಗ್ಬೋದು. ಅಂದ್ರೆ ಏನೈತಿ ಹಂಗೆ ಒಬ್ರು ನೋಡಿ ಅದು ಟ್ರೆಂಡ್ ಏನೈತಿ ಕಂಟಿನ್ಯೂಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಾಗಾಗಿ ಇಲ್ಲಿ ಈಗ ಸದ್ಯಕ್ಕೆ ನಾವು ಒಂದು ವೀಕ್ದು ನೋಡಿದ್ರು ಒಂದು ವೀಕ್ ಆದರೂ ಕರೆಕ್ಷನ್ ಆಗ್ಬೋದು. ಅದೇ ವೀಕ್ದು ಕರೆಕ್ಷನ್ ನೋಡ್ಕೊಂಡು ಮಾರ್ಕೆಟ್ದಾಗ ಮತ್ತು ಬೇರೆ ಫ್ಯಾಕ್ಟರ್ಸ್ ಎಲ್ಲ ನೋಡ್ಕೊಂಡ್ರೆ ಇನ್ವೆಸ್ಟರ್ ಏನು ಮಾಡಿಬಿಡ್ತಾನು ಭಯ ಬಿದ್ದು ಇನ್ನೂ ಅದು ಕಂಟಿನ್ಯೂಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಇನ್ನೇನು ಮತ್ತು ಅವರು ಬೇರೆ ಇಂಪ್ಲಿಮೆಂಟ ಮಾಡ್ಕೊಂಡ್ರೆ ಏನೋ ಚೇಂಜಸ್ ಆಗ್ಬೋದು. ಅದನ್ನು ಅವರು ಮಾಡ್ಕೋತಾರತಾರೋ. ಮತ್ತಿನ್ನು ಅಲ್ಲಿ ಕರೆಕ್ಷನ್ ಆದರೆ ನಮ್ಮ ಇಂಡಿಯಾಕ್ಕೆ ಏನಪ್ಪ ಉಪಯೋಗ? ಹೌದಲ್ಲ, ನಮಗೂ ಇಂಪಾರ್ಟೆಂಟ್ ಬೇಕಲ್ಲ. ಯಾರು ಏನು ಮಾರ್ಕೆಟ್ ಅಮೇರಿಕಾ ಮಾರ್ಕೆಟ್ ಸ್ಟಡಿ ಮಾಡಕ್ಕೆ ಇಲ್ಲ, ನಮ್ಮ ಇಂಡಿಯನ್ ಮಾರ್ಕೆಟ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಮ್ಗೆ ಏನು ಬೆನಿಫಿಟಪ್ಪ ಅದನ್ನು ನೋಡೋದತ್ತಂದ್ರೆ
ಅವ್ರ ಮಾರ್ಕೆಟ್ ಕರೆಕ್ಷನ್ ಆಗಕ್ಕೈತಪ್ಪ, ಅಲ್ಲಿ ವರ್ಸ್ಟ್ ಸಿಗ್ನಲ್ ಸಿಗತ್ತೈತಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಮ್ಮಂಥ ಎಮರ್ಜಿಂಗ್ ಮಾರ್ಕೆಟ್ಗಳು ಅಟ್ರಾಕ್ಟಿವ್ ಆಗಿಬಿಡ್ತಾವೆ. ಅಟ್ರಾಕ್ಟಿವ್ ಆಕಾವ ಅಂತಂದ್ರೆ ಏನಾಕೈತಿ, ಇಲ್ಲಿ ಫಾರಿನ್ ಫಂಡ್ ಏನೈತಿ ನಮಗೆ ಹರಿದು ಬರ್ಬೋದು. ಅಲ್ಲಿ ಎಕನಾಮಿ ಸ್ಲೋ ಐತಿ, ಹಾಗಾಗಿ ಈಗ ಸದ್ಯಕ್ಕೆ ಎಕನಾಮಿ ಸ್ಲೋ ಆಗೈತಿ. ಚಾರ್ಟ್ ಅನಾಲಿಸಿಸ್ ಮಾಡ್ಬೇಕಾದ್ರೂ ಹೇಳಿ ನಾನು ನಿಮ್ಗೆ, ಅಲ್ಲಿ ಏನು ಎಕನಾಮಿ ಸ್ಲೋ ಆಗೈತಿಲ್ಲ ಅದರಿಂದಾಗಿ ಅವ್ರದ್ದು ಡಾಲರ್ ವೀಕ್ ಆಕೈತಿ. ಡಾಲರ್ ವೀಕ್ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ನಮ್ಮದು ರುಪಿ ಏನೈತಲ್ಲ ಅದೊಂದು ಸ್ವಲ್ಪ ರೈಸ್ ಆಕತಿ, ಸ್ಟ್ರಾಂಗ್ ಆಕತಿ. ಇದರಿಂದ ನಮಗೇನು ಇಂಪೋರ್ಟ್ ಕಾಸ್ಟ್ ಏನೈತಲ್ಲ ಅದು ಕಡಿಮೆ ಆಕತಿ. ಎಕ್ಸ್ಪೋರ್ಟ್ ಕಾಸ್ಟ್ ಅವ್ರಿಗೆ ಜಾಸ್ತಿ ಆಕತಿ, ನಮಗೇನೈತಿ ಪ್ರಾಫಿಟ್ ಆಕತಿ. ಇನ್ನು ಅಲ್ಲಿ ಎಕನಾಮಿ ಸ್ಲೋ ಆಗೋದು, ಆನಂತರ ಅಲ್ಲಿ ಕಸ್ಟಮರ್ಸ್ಗಳು ಎಕ್ಸ್ಪೆನ್ಸ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಆಯಿತು. ಮತ್ತು ಅಲ್ಲಿ ಅವರಿಗೆ ಎಸೆನ್ಷಿಯಲ್ ಏನೇನು ವಸ್ತುಗಳು ಬೇಕತ್ತಲ್ಲ ಅವೆಲ್ಲನೂ ಸರಿಯಾಗಿ ಸಿಗಲಿಲ್ಲಪ್ಪ ಅಂತಂದ್ರೆ ಏನು ಮಾಡ್ಕೋಬೇಕು, ಟ್ರಂಪ್ ಕಾಕ ಓಡಿ ಬಂದು ನಮ್ಮ ಮೋದಿ ಸಾಹೇಬ್ರ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಳಕಬೇಕು. ಈಗ ಆಲ್ರೆಡಿ ಟ್ರೇಡ್ ಡೀಲ್ ಮಾಡ್ಕೊತಾನ ಅಂತ ಹೇಳಿ ಕೂತದ, ನಾವು ಮಾತಾಡ್ಕೊಂಡು ಬಗೆಹರಿಸ್ಕೊತು ಜಲ್ದಿ ಅಂತೇಳಿ ಏನಾಗ್ತದ. ನಾವು ಅದು ಯಾಕಪ್ಪ ಅನ್ನತ್ತದ ಇದು ಎಲ್ಲ ಒಂದು ರೀಸನ್ ಆಗೇ ಇರ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಈಗ ಆಲ್ರೆಡಿ ಕಾಫಿ ಮತ್ತು ಒಂದಷ್ಟು ಫ್ರೂಟ್ಸ್ ಮೇಲೆ ಅದೆಲ್ಲದ್ರ ಮೇಲೂ ಒಂದಷ್ಟು ಮಸಾಲ ಪ್ರಾಡಕ್ಟ್ ಮೇಲೆ ಏನು ಎಕ್ಸಾಮ್ಷನ್ ಇತ್ತಲ್ಲ ಅದನ್ನೇನೈತಿ ಕಡಿಮೆ ಮಾಡಿದಾನು. ಇದರಿಂದ ಈಗ ಆಲ್ರೆಡಿ ಬೆನಿಫಿಟ್ ಆಗೈತಿ, ಇನ್ನೂ ಬೆನಿಫಿಟ್ಗಳು ಕಂಟಿನ್ಯೂ ಆಗಬಹುದು. ಟ್ರೇಡ್ ಡೀಲ್ ಐತಂದ್ರೆ ಮತ್ತಿನ್ನೂ ನಮಗೆ ಭಾಳಷ್ಟು ಹೆಲ್ಪ್ ಆಗ್ಬೋದು. ಟ್ರೇಡ್ ಡೀಲ್ ಮಾಡ್ಕೊಳ್ಳುವಂಥ ಅನಿವಾರ್ಯತೆ ಅವ್ರಿಗೆ ಕ್ರಿಯೇಟ್ ಆಗೈತಿ ಈಗ ಅಮೇರಿಕಾದವ್ರಿಗೆ, ಟ್ರಂಪ್ದು. ಅಲ್ಲಿ ಮತ್ತು ಎಕನಾಮಿ ಸ್ಟ್ರಾಂಗ್ ಮಾಡಬೇಕಲ್ಲ, ಅಧ್ಯಕ್ಷ ಅಂದ್ರೆ ಏನು ಹಂಗಲ್ಲ, ಅಲ್ಲಿ ಏನಾಗೈತೆ ಅನ್ನೋ ನಾವು ಗೊತ್ತಿರ್ತೈತಿ. ಹಾಗಾಗಿ ಈಗಿನಲ್ಲಿ ಮತ್ತು ಅಲ್ಲಿ ವೆದರ್ ಸರಿ ಇಲ್ಲ, ಒಂದಷ್ಟು ಏನು ಅಗ್ರಿಕಲ್ಚರ್ದು ಕೆಲವೊಂದಷ್ಟು ಪಾಯಿಂಟ್ಗಳು ಏನೈತಿ, ಕೆಲವೊಂದಷ್ಟು ಸಿಚುವೇಶನ್ಗಳು ಅಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಏನೈತಲ್ಲ ಅದು ಕುಸಿದು ಬೀಳುವಂಗೆ ಮಾಡತೈತಿ. ಹಿಂಗಾಗಿ ಅವನು ಆಲ್ರೆಡಿ ಡೀಲ್ ಮಾಡ್ಕೊಳಕ್ಕೆ ರೆಡಿ ಅದಾನ ಅನ್ಸೈತಿ. ಮತ್ತಿನ್ನು ಹಿಂಗೆಲ್ಲ ಆದ್ಮೇಲೆ ನಮಗೆ ಏನಾರ ಇದರಿಂದ ನೆಗೆಟಿವ್ ಆಗೋ ಚಾನ್ಸಸ್ ಐತನ? ಹೌದು, ಪಾಸಿಟಿವ್ ಐತೆ ಅಂದ್ರೆ ನೆಗೆಟಿವ್ನೂ ಆಗ್ಬೋದಲ್ಲ, ಅದಕ್ಕೂ ಒಂದಷ್ಟು ರೀಸನ್ಸ್ ಇರ್ಬೋದಲ್ಲ. ಏನಾಕೈತಪ್ಪ ಅಂತಂದ್ರೆ ಈಗ ಅವ್ರ ಎಕನಾಮಿ ಸ್ಲೋ ಆಯ್ತಂದ್ರೆ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕಡಿಮೆ ಆಕೈತೆ. ಸ್ವಲ್ಪ ಕಡಿಮೆ ಹೆಂಗಾಕೈತಪ್ಪ ಅಂತಂದ್ರೆ ಅಲ್ಲಿ ಆಲ್ಮೋಸ್ಟು ಟೆಕ್ ಮತ್ತು ಗ್ರೋತ್ ಕಂಪ್ನಿಗಳದು ಜಾಸ್ತಿ ಅದಾವು. ಆ ಕಂಪ್ನಿಗಳು ಬೇರೆ ಬೇರೆ ಕಂಟ್ರಿಗಳ ಮೇಲೆ ಅವ್ರ ಪ್ರಭಾವ, ಅವ್ರ ಕೆಪಾಸಿಟಿನ ಇಟ್ಕೊಂಡಿದಾರು. ಆ ಕೆಪಾಸಿಟಿ ಅಂದ್ರೆ ಅದೇನು ಸರ್ವಿಸ್ ಕೊಡ್ತಿರ್ತಾರಲ್ಲ ಅಲ್ಲಿ ಎಲ್ಲ ದೇಶಗಳವರೆಗೂ ಇನ್ವೆಸ್ಟ್ಮೆಂಟ್ ಎಕ್ಸ್ಪಾನ್ಷನ್ ಮಾಡಬೇಕಾದ್ರೆ ಅವ್ರಿಗೆ ಫೈನಾನ್ಸ್ ಬೇಕಾಗ್ತೈತಿ. ಫೈನಾನ್ಸ್ ಸರಿಯಾಗಿ ಸಿಗಲ್ಲ, ಯಾಕಂದರೆ ಎಕನಾಮಿನ ಸ್ಲೋ ಐತಿ. ಎಕನಾಮಿದಾಗ ಏನು ಫ್ಲೋ ಐತಲ್ಲ, ಎಕನಾಮಿ ಫ್ಲೋ ಅಲ್ಲಿ ಕಟ್ ಐತಿ, ಬ್ಲಡ್ ಕಟ್ ಆಗತೈತಿ. ಹಾಗಾಗಿ ಅಲ್ಲಿಂದ ಇನ್ವೆಸ್ಟ್ಮೆಂಟ್ಸು ಜಾಸ್ತಿ ಆಗಂಗಿಲ್ಲ. ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗಂಗಿಲ್ಲ ಅಂತಂದ್ರೆ ನಾವೇನು ಮಾಡತ್ತೇವಿ, IT ಔಟ್ಸೋರ್ಸಿಂಗ್ ಮಾಡತ್ತೇವಿ, ಫಾರ್ಮಾ ಪ್ರಾಡಕ್ಟ್ಗಳನ್ನ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡತ್ತೇವಿ. ಇದೆಲ್ಲದರಿಂದ ನಮಗೆ ಎಕ್ಸ್ಪೋರ್ಟ್ ಕಡಿಮೆ ಆಗ್ಬೋದು, ಕಡಿಮೆ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತಿನ್ನೊಂದು, ನಮ್ಮ ಪ್ರಾಡಕ್ಟ್ ಅವರು ಖರೀದಿ ಮಾಡೋಕೆ ಅವರಲ್ಲಿ ಕೆಪಾಸಿಟಿ ಇದ್ರೆ ಖರೀದಿ ಮಾಡೋರಲ್ಲ ಅವರು. ಹಾಗಾಗಿ ನಮ್ಮೂ ಒಂದಷ್ಟು ಸ್ವಲ್ಪ ಎಕ್ಸ್ಪೋರ್ಟ್ ಕಡಿಮೆ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಇದರಿಂದ ನಮಗೆ ಒಟ್ಟೇನೈತಿ, ಒಂದಷ್ಟು ನಮಗೆ ಒಂದು 2-3 ಪಾಸಿಟಿವ್ ಫ್ಯಾಕ್ಟರ್ಸ್ ಇದ್ರೆ ಎಲ್ಲೋ ಇಲ್ಲ 2 ನೆಗೆಟಿವ್ ಅದಾವು. ಇದ್ರೂ ಕೂಡ ನಮ್ಮ ಮಾರ್ಕೆಟ್ಗೆ, ನಮ್ಮ ರುಪಿಗೆ ಪಾಸಿಟಿವ್ ಐತಿ. ನಮಗೇನ ಅಮೇರಿಕಾದವ್ರು ಅಷ್ಟೇ ಇಲ್ಲಲ್ಲ ಎಕ್ಸ್ಪೋರ್ಟ್ ಮಾಡೋಕೆ, ಯುರೋಪಿಯನ್ ಕಂಟ್ರಿ ಜೊತೆ ಟ್ರೇಡ್ ಡೀಲ್ ಆಗಿದಾವು, UK ಜೊತೆ ಟ್ರೇಡ್ ಡೀಲ್ ಆಗಿದಾವು, ರಷ್ಯಾ ಐತಿ. ಹಿಂಗೆ ನಮ್ದು ಹೆಂಗೋ ನಂಗೆ ನಡ್ತೈತಿ. ಆದರೆ ಏನೈತಿ, ನಮ್ಮ ಎಕ್ಸ್ಪೋರ್ಟ್ ಮಾತ್ರ ಕಡಿಮೆ ಆಗಬಾರ್ದು. ಹಾಗಾಗಿ ನಮ್ಮ ಮಾರ್ಕೆಟ್ ಇನ್ನೂ ಬುಲಿಶ್ ಆಗ್ಬೋದು. ನಮ್ದೇನು ಈಗ ಆಲ್ರೆಡಿ ಮಾರ್ಕೆಟ್ ಡೌನ್ ಐತಲ್ಲ ಅದಿನ್ನೂ ಬುಲಿಶ್ ಆಗಿ ನಮ್ಮದು ಸಖತ್ ಗೇನ್ ಆಗ್ಬೋದು. ಅದಕ್ಕಾಗಿ ಕೈನೂ ಆಲ್ಮೋಸ್ಟ್ ಶಾರ್ಟ್ ಟರ್ಮ್ದು ಎಲ್ಲನೂ ಇಂಡಿಕೇಟರ್ಸು ಬುಲಿಶ್ ಅಂತ ಹೇಳಿ ತೋರ್ಸತ್ತವು. ನಿಮಗೇನಾರ ಈ ಮಾಹಿತಿ ಹೆಲ್ಪ್ಫುಲ್ ಇತ್ತಂದ್ರೆ, ಮತ್ತು ನಿಮಗೇನಾರ ಹೊಸ ಮಾಹಿತಿ ನಾವು ಹೇಳಿದ್ವು ಅಂತ ಹೇಳಿ ಅನಿಸಿತ್ತಂದ್ರೆ, ನಿಮಗೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ಗೆ ಮತ್ತು ಟ್ರೇಡಿಂಗ್ಗೆ ಹೆಲ್ಪ್ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ದಾಗ ನಿಮಗೆ ಏನು ಅನಿಸ್ತು ಆನಂತರ ಸರಿದ್ರೆ ಸರಿ, ಇಲ್ಲ ತಪ್ಪು ಇಂಥದ್ರ ಬಗ್ಗೆನೂ ಹೇಳ್ರಿ. ಇನ್ನೂ ನಿಮಗೇನಾರ ಭಾಳ ಇನ್ಫಾರ್ಮೇಷನ್ ಬೇಕಾಗಿತ್ತು ಮತ್ತು ಹಿಂಗೆ ಹೊಸ ವಿಚಾರಗಳು ಮಾಹಿತಿಗಳನ್ನ ತಿಳ್ಕೊಬೇಕತ್ತಿತ್ತಂದ್ರೆ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.